ಮತ್ತು ಇದರಲ್ಲಿ ಸತ್ಯಾಂಶ ಇದೆ ಎಂದು ನನಗೆ ಅನಿಸಲ್ಲ ಅನ್ನುವಂಥ ಮಾತನ್ನು ಸದ್ಯದ ಗೃಹ ಮಂತ್ರಿಗಳು ಅವತ್ತಿನ ಗೃಹ ಮಂತ್ರಿಗಳು 3-4 ತಿಂಗಳ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇವತ್ತು ಹೋಗಿ ಕೋರ್ಟ್ನಲ್ಲಿ ನೀವು ನಾನ್ ಬೇಲೇಬಲ್ ವಾರೆಂಟ್ ಹೊರಡಿಸ್ರಿ ಅಂತ ಸರ್ಕಾರ ಕೇಳ್ತದೆ ಅಂದರೆ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ರಿಕ್ವೆಸ್ಟ್ ಮೇಲೆಗೆ ಅದನ್ನು ಹೊರಡಿಸಿದ್ದಾರೆ. ಹೀಗಾಗಿ ಸರ್ಕಾರದ್ದೇ ಪಾತ್ರ ಇದೆ. ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾಯಿದೆ. ಇದರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪನವ್ರನ್ನ ತುಳಿಬೋದು ಅಂತ ನೀವು ಭಾವಿಸಿದರೆ ನಾವು ಪುನಃ ಪುಟದ ಹೇಳ್ತೀವಿ. ನಿಮಗೆ ಜನ ಮೊನ್ನೆ ಪಾಠ ಕಲಿಸಿದ್ದಾರೆ. ಯಾಕಂದರೆ ಭಾಳ ದೊಡ್ಡ ಮಾತನಾಡಿ ಕೊನೆಗೆ 9 ಸೀಟಿಗೆ ನೀವು ಸಮಾಧಾನ ಪಟ್ಟುಕೊಳ್ಳುವಂಥ ಸ್ಥಿತಿ ಇದೆ. ಹಾಗಾಗಿ ಜನ ನಿಮ್ಮ ಎಲ್ಲ ರೀತಿಯಿಂದ ತಿರಸ್ಕಾರ ಮಾಡಿದ್ದಾರೆ. ಇದರ ಜೊತೆಗೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. 187 ಕೋಟಿ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದೇ ಕೈ ಇರೋದ್ರಿಂದ ಆ ಭಯಕ್ಕೆ ಇವತ್ತು ಯಡಿಯೂರಪ್ಪನವರು ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ದವ್ರು ಮೊದಲು ತಮ್ಮ ಗೊಂದಲ ಬಗೆಹರಿಸಿಕೊಳ್ಳಿ. ಕೆಲವ್ರು ಹೇಳ್ತಾರೆ ನಾವು ನಿಲ್ಲಿಸ್ಲಿಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅಂತ. ಕೆಲವರು ಹೇಳ್ತಾರೆ ನಾವು ಯಾವ ಕಾರಣಕ್ಕೂ ನಿಲ್ಲಿಸ್ಲಿಕ್ಕೆ ಕೊಡೋದಿಲ್ಲ ಅಂಥೇಳಿ. ಅಂದರೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಒಂದು ಆಂತರಿಕ ಬೇಗುದಿ ಭಾಳ ಜಾಸ್ತಿ ಆಗಿದೆ. ಹಾಗಾಗಿ ಈ ಗ್ಯಾರಂಟಿಗಳು ಇದರಲ್ಲಿ ಭಾಳಷ್ಟು ಜನಕ್ಕೆ ತಲುಪಿಲ್ಲ. ಒಂದು ಗ್ಯಾರಂಟಿ ಅಂತೂ ಇಂಪ್ಲಿಮೆಂಟೇ ಆಗಿಲ್ಲ. ಹಾಗಾಗಿ ಸರ್ಕಾರ ಚುನಾವಣೆ ಸಂಬಂಧ ಗ್ಯಾರಂಟಿ ಮಾಡಿತ್ತು ಅನ್ನೋದು ಇದು ಸ್ಪಷ್ಟ ಆಗ್ತದೆ. ನೋಡಿ, ಇದು ಯಾವ ಕಾರಣಕ್ಕೂ ಯಾವ ಪ್ರಭಾವಕ್ಕೂ ಒಳಗಾಗಲಾರದೆ ಅತ್ಯಂತ ಕಟ್ಟುನಿಟ್ಟಿನ ತನಿಖೆ ಆಗಬೇಕು ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಕೆಲವು ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿಯ MLAಗಳು ನಡ್ಕೊಳ್ತಾರಂಥ ರೀತಿ ನೋಡಿದ್ರೆ ಹಸ್ತಕ್ಷೇಪವನ್ನು ಮಾಡಿ ತನಿಖೆಗಿಂತ ಮೊದಲೇ ಮತ್ತು ವಿಚಾರಣೆಗಿಂತ ಮೊದಲೇ ಅವರಿಗೆ ಒಂದು ರೀತಿಯಲ್ಲಿ ಫ್ರೀ ಹ್ಯಾಂಡ್ ಅವರನ್ನು ಫ್ರೀ ಮಾಡಬೇಕು, ಅವರನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ಸಂಚು ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದು ಸರಿಯಲ್ಲ. ವಿಚಾರಣೆ ಆಗಬೇಕು ಮತ್ತು ಅದಕ್ಕೆ ಸರಿಯಾದಂಥ ತನಿಖೆ ಆಗಬೇಕು. ಇಲ್ಲಿವರೆಗೆ ಪೊಲೀಸರ ತನಿಖೆಯನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಸರಿಯಾಗಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಅದಕ್ಕೆ ನಾನು ಪೊಲೀಸರಿಗೆ ಆಗ್ರಹ ಮಾಡ್ತೀನಿ, ಯಾರ ಮಾತು ಕೇಳಬೇಡ್ರಿ ನೀವು. ನಾಳೆ ಹೈಕೋರ್ಟು ಮತ್ತೊಂದು ಕಡೆ ಹೋದಾಗ ನಾಳೆ ನೀವು ಉತ್ತರ ಕೊಡಬೇಕಾಗ್ತದೆ. ಯಾರು ಅವ್ರನ್ನ ಫ್ರೀ ಮಾಡಿದ್ರು, ಅವ್ರಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಕೊಡಿಸಿದ್ರು, ಅವ್ರು ಯಾರೂ ಉತ್ತರವನ್ನು ಕೊಡೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾನು ವಿಶೇಷವಾಗಿ ಬೆಂಗಳೂರು ಪೊಲೀಸ್ ಕಮಿಷನರನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಆಗ್ರಹಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರು ಇದು ಸ್ಪಷ್ಟ ಇದೆ, ಈ ಕೇಸ್ನಲ್ಲಿ ಅನ್ಯಾಯ. ಆ ರೇಣುಕಾಸ್ವಾಮಿ ಅನ್ನುವಂಥ ಒಬ್ಬ ಬಡವನಿಗೆ ಅನ್ಯಾಯ ಆಗಿದೆ. ಆತ ಸತ್ತೋಗಿದ್ದಾನೆ, ಅವನ ಮರ್ಡರ್ ಮಾಡಿದ್ದಾರೆ. ಹಾಗಾಗಿ ಅವನನ್ನು ಮರ್ಡರ್ ಮಾಡಿದವ್ರನ್ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿ ಖಂಡಿತವಾಗಿಯೂ ಅತ್ಯಂತ ಕಟ್ಟುನಿಟ್ಟಾದ ಅತ್ಯುಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದು ಕರ್ನಾಟಕದಲ್ಲಿ ಸಿದ್ಧಗೊಳ್ಳಬೇಕು. ರಿನ್ಯೂವಬಲ್ ಎನರ್ಜಿ ಸಂಬಂಧಪಟ್ಟಂಗೆ ಗ್ರೀನ್ ಹೈಡ್ರೋಜನ್ ಬಗ್ಗೆ ಮಾತಾಡ್ತಾರೆ. 500 ಗಿಗಾವ್ಯಾಟ್ ಆಗಬೇಕು 2030ಗೆ. ನಾರ್ತ್ ಕರ್ನಾಟಕದ ಪೊಟೆನ್ಷಿಯಲ್ ಬಗ್ಗೆ ನಾವು ಯೋಚನೆ ಮಾಡಿದ್ದಾರೆ ಸರ್. ಈಗಾಗಲೇ ಒಂದು ಸೋಲಾರ್ ಸಿಟಿ ಮಾಡ್ತೀವಿ ಅಂತಂದಿದ್ರು, ಏನಾಗಲಿಲ್ಲ. ಇಲ್ಲ, ಹುಬ್ಳಿ ಸೋಲಾರ್ ಸಿಟಿ ಮಾಡ್ತೀವಿ ಅಂತಂದದ್ದು ಕಾರ್ಪೊರೇಷನ್ನ ಆ ಸಂದರ್ಭದಲ್ಲಿ ರಿನ್ಯೂವಲ್ ಎನರ್ಜಿಯನ್ನು ಪ್ರಪೋಸಲ್ ಅವತ್ತಿನ ಸರ್ಕಾರ UPA ಸರ್ಕಾರದಿಂದನೂ ಒಂದು ಸರ್ತಿ ಬಂದಿತ್ತು. ಕಾರ್ಪೊರೇಷನ್ ಆಸಕ್ತಿ ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ಮುಂದಿನ ದಿವಸದಲ್ಲಿ ನಾನು ಅದರ ಸಂಪೂರ್ಣವಾದಂಥ ಈಗ ಯಾವ್ಯಾವ ಸ್ಕೀಮ್ಗಳಿದ್ದಾವೆ ನೋಡಿ ಅದನ್ನು ಮಾಡ್ತೀವಿ. ಬೀದರ್ನಲ್ಲಿ ಈಗಾಗಲೇ ಒಂದು ನಮ್ಮ ಸೋಲಾರ್ ಪಾರ್ಕ್ ನಡೀತಾ ಇದೆ. ಮತ್ತು ಸೋಲಾರದಲ್ಲಿ ಒಟ್ಟಾರೆ ರಿನ್ಯೂವಬಲ್ ಎನರ್ಜಿಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಈಗ 2014ನೇ ಇಸ್ವಿ ಒಳಗೆ ಕೇವಲ 76 ಗಿಗಾವಾಟ್ ಉತ್ಪಾದನೆ ಆಗ್ತಿದ್ದಂಥ
ರಿನ್ಯೂಯಬಲ್ ಎನರ್ಜಿ ಇವತ್ತು ಸುಮಾರು 293 ಗಿಗಾವಾಟ್ ಉತ್ಪಾದನೆ ಆಗ್ತಾಯಿದೆ. ಸರ್ಕಾರ ಇದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತ ಸರ್ಕಾರ ಸಬ್ಸಿಡಿ